ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಾಡಗನಹಳ್ಳಿಯಲ್ಲಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನಿಂದ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಟ್ರಸ್ಟ್ ಸಿಬ್ಬಂದಿ ಆಟೋ ಚಾಲಕರು ಚೆನ್ನಾಗಿ ಪ್ರಚಾರ ಮಾಡಿದ್ದರಿಂದ ಅವರು ನಡೆಸುವ ಪಂಚಾಯಿತಿಗೊಂದು ಆರೋಗ್ಯ ಶಿಬಿರ ಉತ್ತಮವಾದ ಪ್ರತಿಕ್ರಿಯೆ ಸಿಗುತ್ತಿದೆ. ಇಂದು ಚಿಕ್ಕಾಡಗನಹಳ್ಳಿ ಆರೋಗ್ಯ ತಪಾಸಣಾ ಶಿಬಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಸೇರಿ ತಮಗಿರುವ ರೋಗಗಳ ಬಗ್ಗೆ ತಪಾಸಣೆ ಮಾಡಿಸಿಕೊಂಡರು. ವೃದ್ಧರಿಗೆ ಉಚಿತ ಊರುಗೋಲು ಹಾಗೂ ಕನ್ನಡಕಗಳನ್ನು ವಿತರಿಸಿದರು. ಶಸ್ತ್ರಚಿಕಿತ್ಸೆ ಮಾಡಿಸಬೇಕಾದ ರೋಗಿಗಳನ್ನು ಬೆಂಗಳೂರು ಈಸ್ಟ್ ಪಾಯಿಂಟ್ ಆಸ್ಪತ್ರೆಗೆ ಬರಲು ಸೂಚಿಸಿದರು. ಈ ವೇಳೆ ಹಾಜರಿದ್ದ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ, ರಾಜ್ಯ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಮಂತ್ರಿಗಿರಿಗಾಗಿ ನಡೆಯುತ್ತಿರುವ ಲಾಬಿ ಬಗ್ಗೆ ಮಾತನಾಡಿ, ಸರ್ಕಾರ ಅಲ್ಲಿಲ್ಲದ ಆವಿದ್ದಂತೆ ಎಂದು ಲೇವಡಿ ಮಾಡಿದರು. ಇನ್ನು ಆರೋಗ್ಯ ಶಿಬಿರಕ್ಕೆ ಸಿಗುತ್ತಿರುವ ಸ್ಪಂದನೆಗೆ ಆಟೋ ಚಾಲಕರ ಅನೌನ್ಸ್ಮೆಂಟು, ಟ್ರಸ್ಟ್ ಸಿಬ್ಬಂದಿ ವಹಿಸಿದ ಶ್ರಮದ ಫಲವೇ ಇಷ್ಟೊಂದು ಜನ ಸೇರಲು ಕಾರಣರಾಗಿದ್ದಾರೆ ಎಂದರು. ನೋಡಿ, ರೆಸ್ಪಾನ್ಸು ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ. ಇದಕ್ಕೆ ಮತ್ತೆ ಕಾರಣ ನನ್ನ ಆಟೋ ಮಿತ್ರರು ಒಂದಷ್ಟು ಜನ ಇದ್ದಾರೆ. ಪ್ರತಿ ಊರಿಗೂ ಹೋಗಿ ಅವ್ರು ಏನೋ ಆಟೋ ತಾವು ಓಡಿಸ್ತಾ ಇದ್ದೀವಿ ಅಂತ ಯಾವತ್ತೂ ಅಂದ್ಕೊಳೋದೇ ಇಲ್ಲ, ಬಾಡಿಗೆಗೆ ಓಡಿಸ್ತಾ ಇದ್ದೀವಿ ಅಂತಲೇ ಅಂದ್ಕೊಳಲ್ಲ. ಸಂದೀಪಣ್ಣ ಏನೋ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ, ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ತಮ್ಮ ಏನು ಶ್ರಮವನ್ನೆಲ್ಲ ಹಾಕಿ ಪ್ರತಿ ಊರಿಗೂ ಹೋಗಿ ಬೀದಿ ಬೀದಿಗೂ ಪಾಂಪ್ಲೆಟನ್ನು ತಲುಪಿಸುವಂಥ ಕೆಲಸ ನನ್ನ ಆಟೋ ಓಡಿಸುವಂತಹ ಚಾಲಕ ಮಿತ್ರರು ಮಾಡ್ತಿದ್ದಾರೆ. ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ. ಇವತ್ತು ಯಶಸ್ವಿ ಆಗಿರೋದಕ್ಕೆ ಏನಾದರೂ ಆ ಪಾಲು ಸಿಂಹ ಪಾಲು ಹೋಗೋದು ನನ್ನ ಆಟೋ ಮಿತ್ರರಿಗೆ. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.